ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ತೋರಿಸ್ತೀನಿ ದುಬೈನಲ್ಲಿ ಕ್ರಿಯೇಟ್ ಮಾಡಿದಂತಹ ಮ್ಯಾನ್ ಮೇಡ್ ಐಲ್ಯಾಂಡ್ ಹೇಗಿರುತ್ತೆ ಅಂತ. ಅಂದರೆ ಸಮುದ್ರದ ಮಧ್ಯದಲ್ಲಿ ಕಟ್ಟಿರ್ತಕ್ಕಂತಹ ಮ್ಯಾನ್ ಮೇಡ್ ಐಲ್ಯಾಂಡ್ ಸೂಪರ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಇದಾಗಿರುತ್ತೆ, ಇದೆಲ್ಲ ಫುಲ್ ಸಮುದ್ರ. ಸೊ ದುಬೈ ಮ್ಯಾಪ್ ಫಸ್ಟ್ ತೋರಿಸ್ತೀನಿ ನಿಮಗೆ. ಇದಾಗಿದೆ ದುಬೈ ಮ್ಯಾಪ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಫುಲ್ಲು ಸಮುದ್ರ ಇದೆಲ್ಲ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೊಂದು ಕೋಕೋನಟ್ ಟ್ರೀ ಥರ. ಸೊ ಈ ಒಂದು ಕೋಕೋನಟ್ ಟ್ರೀ ಥರ ಏನಿದೆ ಇದಾಗಿರುತ್ತೆ ಪಾಮ್ ಜುಮೈರಾ ಅಂತ. ಸೊ ಇದು ಬಂದ್ಬಿಟ್ಟು ದುಬೈನಲ್ಲಿ ಮೊದಲನೇದಾಗಿ ಮಾಡಿದಂತಹ ಏನು ಮ್ಯಾನ್ ಮೇಡ್ ಐಲ್ಯಾಂಡ್ ಅಂತ ಇದಕ್ಕೆ ಹೆಸರಿದೆ, ಪಾಮ್ ಜುಮೈರಾ ಅಂತ. ಸೊ ಇದು ಬಂದ್ಬಿಟ್ಟು ದುಬೈನ ಬುರ್ಜ್ ಖಲೀಫಾ. ನೋಡಿ, ಇದು ಬುರ್ಜ್ ಖಲೀಫಾ ಇದೆ. ಈ ಬುರ್ಜ್ ಖಲೀಫಾದಿಂದ ಇದು ಬರ್ತಾ ಇರೋದು ಮೇನ್ ಶೇಖ್ ಝಾಯೆದ್ ರೋಡ್. ಇದು ಮೇನ್ ರೋಡ್, ಇದೆಲ್ಲ ತುಂಬ ದೊಡ್ಡ ಬಿಲ್ಡಿಂಗ್ಸ್ಗಳು ಇದೆ. ಸೊ ಇದ್ರ ಹತ್ರನೇ ಇರೋದು ಇದು ಏನು ಪಾಮ್ ಜುಮೈರಾ. ಇದನ್ನು ಫುಲ್ ಡೆವಲಪ್ಡ್ ಪ್ಲೇಸ್ ಆಗಿರುತ್ತೆ. ಸೊ ಅದೇ ಥರನೇ ಈ ಒಂದು ಏನಿದೆ ಪಾಮ್ ಜುಮೈರಾ ಏನಿದೆ, ಇದು ಇವಾಗ ಪ್ರೆಸೆಂಟ್ ಏನು ಮಾಡಿದ್ದಾರೆ ಅಂದರೆ ಇದೇ ಥರನೇ ಇದಕ್ಕಿಂತ ಡಬಲ್ ಆಗಿ ಇನ್ನೊಂದು ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ ನಿಮಗೆ, ಬನ್ನಿ ನೋಡಿ. ಇದರ 2 ಪಟ್ಟು ದೊಡ್ಡದಿದೆ ಇದು. ಸೊ ಇಷ್ಟು ಒಂದು ದೊಡ್ಡ ಒಂದು ಏನು ಮ್ಯಾನ್ ಮೇಡ್ ಐಲ್ಯಾಂಡ್ ಕಟ್ಟಿದ್ದಾರೆ ಇವಾಗ, ದ ಪಾಮ್ ಜಬಲ್ ಅಲಿ ಅಂತ. ತುಂಬಾ ಸೂಪರ್ ಆಗಿದೆ ಈ ಒಂದು ಪಾಮ್ ಜಬಲ್ ಅಲಿ ಅಂತ. ಸೊ ಇಲ್ಲಿ ಹೇಗೆ ಇದನ್ನು ಕಟ್ಟಿದಾಗ, ಬುರ್ಜ್ ಖಲೀಫಾ ಕಟ್ಟಿದಾಗ ಇದು ಹೇಗೆ ಡೆವಲಪ್ ಆಯಿತು, ಇಲ್ಲೆಲ್ಲ ಜಾಗಗಳು ಹೇಗೆ ಇಲ್ಲಿ ಡೆವಲಪ್ ಆಯಿತು, ಇದೇ ಥರನೇ ಇವಾಗ ಕಟ್ಟಿದಾರಲ್ಲ. ಸೊ ಇಲ್ಲೆಲ್ಲ ಡೆವಲಪ್ ಆಗುತ್ತೆ, ಈ ಒಂದು ಜಾಗ ಫುಲ್ಲು ಡೆವಲಪ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಮೇನ್ ಶೇಖ್ ಝಾಯೆದ್ ರೋಡು. ಇಲ್ಲಿ ಕಾಣಿಸ್ತದೆ ಮೇನ್ ಶೇಖ್ ಝಾಯೆದ್ ರೋಡು. ಇದೆಲ್ಲ ಫುಲ್ಲು ನಿಮಗೆ ಅಪಾರ್ಟ್ಮೆಂಟ್ಸ್ ಬರುತ್ತೆ. ಇವಾಗ ಅಷ್ಟೇನು ಡೆವಲಪ್ ಆಗಿಲ್ಲ, ಮತ್ತು ಇವಾಗ ಅದು ಡೆವಲಪ್ ಆಗ್ತಾ ಇದೆ ಇವಾಗ. ಸೊ ಇಲ್ಲೆಲ್ಲ ಏನು ಫ್ಲೋಟ್ಗಳು ಬರ್ತಾ ಇದೆ ಇವಾಗ, ದೊಡ್ಡ ಅಪಾರ್ಟ್ಮೆಂಟ್ಸ್ ಇದೆಲ್ಲ ಇವಾಗ ಏನು ರಿಯಲ್ ಎಸ್ಟೇಟಲ್ಲಿ ಕ್ರಿಯೇಟ್ ಆಗ್ತಾ ಇದೆ, ಕ್ರಿಯೇಟ್ ಆಗುತ್ತೆ ಫ್ಯೂಚರಲ್ಲಿ. ಸೊ ಈ ಒಂದು ಜಾಗದಲ್ಲಿ ನಡೆಯುತ್ತೆ ಇನ್ನು. ಸೊ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಪ್ರಪಂಚದಲ್ಲಿ ದುಬೈನಲ್ಲಿ ದೊಡ್ಡದಾದಂತಹ ಏನು ಅಲ್ ಮಕ್ತೂಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇವಾಗ ಪ್ರೆಸೆಂಟ್ ಒಂದು ಏರ್ಪೋರ್ಟ್ ಇದೆಲ್ಲ, ಆ ಏರ್ಪೋರ್ಟ್ ಕ್ಲೋಸ್ ಆಗುತ್ತೆ ಇನ್ನು ಮುಂದೆ. ಈ ಅಲ್ ಮಕ್ತೂಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬಾ ದೊಡ್ಡದಾದಂತಹ ಏರ್ಪೋರ್ಟ್ ಇಲ್ಲಿ ಬರ್ತಾ ಇದೆ ನಿಮಗೆ. ಸೊ ಇಲ್ಲಿ ಒಂದು ಜಾಗದಲ್ಲಿ ಏರ್ಪೋರ್ಟ್ ಬಂದರೆ ನಿಮಗೆ ಗೊತ್ತಿದ್ದಲ್ಲ, ಇಲ್ಲೆಲ್ಲ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಒಂದು ಜಾಗದಲ್ಲಿ ತುಂಬಾ ಕಮ್ಯುನಿಟೀಸ್ಗಳು ಅಪಾರ್ಟ್ಮೆಂಟ್ಸ್ಗಳಲ್ಲಿ ಇವಾಗ ಬರೋದ್ರಿಂದ ಇವಾಗ ಪ್ರೆಸೆಂಟ್ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತುಂಬಾ ಒಳ್ಳೆ ಆಪರ್ಚುನಿಟಿ ಇರುವಂಥ ಜಾಗ ಆಗಿದೆ ದುಬೈನಲ್ಲಿ. ಇನ್ ಕೇಸ್ ಏನಾದರೂ ನಿಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ರೆಂಟಲ್ಗೆ ಫ್ಲ್ಯಾಟ್ಗಳನ್ನ ತೆಗೆದು ನಿಮಗೆ ರೆಂಟಿಗೆಲ್ಲ ಕೊಡ್ಬೋದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಇಲ್ಲಿ ಏರ್ಪೋರ್ಟ್ ಬರೋದ್ರಿಂದ ನಿಮಗೆ 1 to ಡಬಲ್ ರೇಟ್ ಆಗುತ್ತೆ. ನಿಮಗೆ ಫ್ಯೂಚರಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡಿ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಿ ಇಟ್ಟು ನಿಮಗೆ ಫ್ಯೂಚರಲ್ಲಿ ಇದರಿಂದ ನೀವು ಪರ್ಚೇಸ್ ಮಾಡಿದಂತಹ ಅಮೌಂಟಿಗಿಂತ 1 to ತ್ರಿಬಲ್ ರೇಟಲ್ಲಿ ನಿಮಗೆ ಫ್ಯೂಚರಲ್ಲಿ ನಿಮಗೆ ROI ಸಿಗುತ್ತೆ, ರಿಟರ್ನ್ ಸಿಗುತ್ತೆ. ಸೊ ಹಾಗೆ ಆಗಿರುತ್ತೆ. ಇದು ನೋಡಿ, ನಿಮಗೆ ತುಂಬಾ ಕ್ಲಿಯರಾಗಿ ಮ್ಯಾಪ್ ಲೊಕೇಶನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ದ ವರ್ಲ್ಡ್ ಅಂತ ಇಲ್ಲೊಂದು ಮ್ಯಾನ್ ಐಲ್ಯಾಂಡ್ ಕಟ್ತಾ ಇದ್ದಾರೆ. ಸೊ ಇಲ್ಲಿ ತುಂಬಾ ರೇಟ್ ಕಾಸ್ಟ್ಲಿ. ಸೊ ಈ ಒಂದು ನೀರಿನ ಜಾಗದ ಹತ್ರ ಏನು ಒಂದು ಬಿಲ್ಡಿಂಗ್ಸ್ಗಳೆಲ್ಲ ಬರ್ತಾ ಇದೆ, ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಈವನ್ ಇಲ್ಲೆಲ್ಲ ತುಂಬಾ ಡಬಲ್ ರೇಟ್ ಇರುತ್ತೆ. ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬೆಸ್ಟ್ ಪ್ಲ್ಯಾನ್ ಅಂತಂದರೆ ಈ ಜಾಗದಲ್ಲಿ ಇಲ್ಲಿ ನಿಮಗೆ ಎತಿಹಾದ್ ರೈಲು ಕೂಡ ಬರ್ತಾ ಇದೆ. ಎತಿಹಾದ್ ಅಂದರೆ ಅಬುದಾಬಿಯಿಂದ ದುಬೈ ತನಕ ರೈಲು ಏನಿದೆ ಅದು ಕೂಡ ಇನ್ನು ಮುಂದೆ ಇಲ್ಲಿಗೆ ಬರ್ತಾ ಇದೆ. ಅದು ಏನಂದರೆ ಅಬುದಾಬಿಯಿಂದ ದುಬೈಗೆ ವಿತಿನ್ 1 ಅವರಲ್ಲಿ ರೈಲಿಂದ ಪ್ರಯಾಣ ಮಾಡ್ಬೋದು, ಅಬುದಾಬಿಯಿಂದ ದುಬೈಗೆ. ಸೊ ಹಾಗೆ ಇಷ್ಟೆಲ್ಲ ಫೆಸಿಲಿಟಿ ಈ ಒಂದು ಸರೌಂಡಲ್ಲಿ ಬರ್ತಾ ಇದೆ. ತುಂಬಾ ಯೂಸ್ಫುಲ್ ಆಗಿರೋಂತಹ ಒಂದು ಇನ್ಫಾರ್ಮೇಷನ್ ಆಗಿದೆ ನಿಮಗೆ. ಇದನ್ನು ನಮಗೆ ತೋರಿಸ್ತಾ ಇರೋದು. ಸೊ ಎಲ್ಲರಿಗೆ ವಿಡಿಯೋದಲ್ಲಿ ಸ್ವಲ್ಪನಾದರೂ ನಾಲೆಡ್ಜ್ ಸಿಕ್ತು ಅಂತ ನಾನು ತಿಳ್ಕೊಳ್ತೀನಿ ದುಬೈ ಬಗ್ಗೆ. ದುಬೈ ಮ್ಯಾಪ್ ಹೇಗಿದೆ, ದುಬೈಯಲ್ಲಿ ಪಾಮ್ ಜುಮೈರಾ ಏನು, ದುಬೈಯಲ್ಲಿದ್ದ ಪಾಮ್ ಜಬಲ್ ಅಲಿ ಏನು ಅಂತ. ಸೊ ಮತ್ತು ದುಬೈಯ ಬುರ್ಜ್ ಖಲೀಫಾ ಏನಿದೆ, ಪ್ರತಿಯೊಂದು ಕೂಡ ನಿಮಗೆ ಸ್ವಲ್ಪನಾದರೂ ನಿಮಗೆ ನಾಲೆಡ್ಜ್ ಸಿಕ್ಕಿದೆ ಅಂತ ನಾನು ತಿಳ್ಕೊಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಓಕೆ ಸ್ನೇಹಿತರೆ, ಹಾಗಾದರೆ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ. ಓಕೆ.